ನನಗೆ ಗೊತ್ತಿಲ್ವಾ? ಬೆಂಗಳೂರಿನಾಗೆ ನಿನಗೊಂದು ನೆಲೆ ಇಲ್ಲ, ಅವನು ನಿನ್ನ ಗಂಡನೇ ಅಲ್ಲ. ಅವತ್ತಾದ ಮದುವೆನೇ ಅಲ್ಲ. ನಿನ್ನ ಕುತ್ತಿಗೆಯಲ್ಲಿರೋ ತಾಳಿಗೆ ಬೆಲೆ ಕೂಡ ಇಲ್ಲ, ಹೌದು ತಾನೇ? ಮಾತಾಡಲಡ್ಡು, ಯಾಕೆ ಸುಮ್ಮನಿದ್ಯಾ? ಪಿಳಿ ಕಣ್ಣು ಬಿಟ್ಕೊಂಡು. ಈ ಕಮಲತ್ತೆ ಮುಂದೆ ನೀನ್ ಆಟ ಎಲ್ಲ ನಡೆಯೋಕ್ಕಿಲ್ಲ. ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಎಲ್ರ ಮುಂದೆ ರಂಪಾಟ ಮಾಡ್ಬಿಡ್ತೀನಿ. ನಿಜ ಅತ್ತೆ, ಅವತ್ತು ಮದುವೆ ಆದ್ಮೇಲೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಲ್ಲೊಂದು ಹಾಸ್ಟೆಲ್ ಸೇರಿಸಿದ್ರು. ಗೊತ್ತಿತ್ತು ನಂಗೆ, ಅವನು ಹಿಂಗೆ ನಿನ್ನ ನಡ್ನೀರಾಗ ಬಿಟ್ಟೋಯ್ತಾನೆ ಅಂತ ನನಗೆ ಸಂದಾಗ ಗೊತ್ತಿತ್ತು. ಇದು ನಿಮ್ಮ ಅವ್ವನ್ ತಾವ್ ಹೇಳಿದ್ರೆ ಆ ನಿನ್ ಗಂಡ ಸೌರ್ಯ ಏನೋ ನಾನೇ ಸುಳ್ಳು ಹೇಳ್ತಿದ್ದೀನಿ ಅನ್ನೋ ಹಂಗ್ ಮಾಡ್ಬಿಟ್ಟ. ಈಗ ಐತೆ ಅವನಿಗೆ ಸರಿಯಾಗಿ ಸಿಕ್ಕಾಕೊಂಡವನೇ ನನ್ನ ಕೈಯಾಗೆ. ಹಾ, ನಾನು ಲಡ್ಡುಗೆ ದೇವರ ಸನ್ನಿಧಿಯಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ. ನಾನೀಗ ಇವ್ರ ಮನೆ ಅಳಿಯ. ಈ ಶೌರ್ಯ ಒಂದ್ಸತಿ ಕೈ ಹಿಡಿದ್ಮೇಲೆ ಅದು ಏನೇ ಆದ್ರೂ ಕೈ ಬಿಡೋ ಮಾತೇ ಇಲ್ಲ. ಹಲೋ ಮೇಡಮ್, ಏನಿದು ಇದ್ದಕ್ಕಿದ್ದಾಗೆ ಸುಮ್ಮನಾಗ್ಬಿಟ್ರಿ? ಸುಮ್ಮನೆ ಆಗಿಲ್ಲ, ಹಳ್ಳಿ ನಡೆದಿದ್ನೆಲ್ಲ ಮತ್ತೆ ನೆನಪು ಮಾಡ್ಕೋತಾ ಇದ್ದೆ. ಹೌದಾ? ಹೇಗಿತ್ತು ನಮ್ಮ ನಾಟಕ? ಏನಂದ್ರಿ ನೀವು? ಅದೇ ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು? ಹಳ್ಳಿನೇ ನಾವಿಬ್ರು ಗಂಡ ಹೆಂಡತಿ ತರ ಬದುಕ್ತಾ ಇಲ್ಲ ಅಂತ ಯಾರಿಗೂ ಗೊತ್ತಾಗಿಲ್ಲ. ಅದ್ರ ಬಗ್ಗೆ ಕೇಳ್ತಿದ್ದೆ. ಎಲ್ರು ನನಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದಾರೆ. ಒಳ್ಳೆ ಆರ್ಟಿಸ್ಟ್ ಅಲ್ವಾ ನಾನು? ಹಾಗಿದ್ರೆ ನೀವು ಹಳ್ಳಿಲಿ ಮಾಡಿದ್ದೆಲ್ಲ ನಾಟಕನಾ? ಇನ್ನೇನ್ ಮತ್ತೆ, ನಾನು ಹಾಗೆಲ್ಲ ಆಡ್ತೀನ? ನನ್ನ ಬಗ್ಗೆ ಗೊತ್ತಿದ್ದು ನೀನ್ ಹೀಗೆಲ್ಲ ಕೇಳ್ತಿಯಲ್ಲ. ಆಡಿದ್ದೆಲ್ಲ ನಾಟಕ. ಆದ್ರೆ ಒಂದಂತೂ ನಿಜ, ದೇವಸ್ಥಾನದಲ್ಲಿ ನಿಮ್ ತಾಯಿ ಬಗ್ಗೆ ಮಾತಾಡಿದ್ದು ಅವರು ನನ್ನ ಅಮ್ಮನ ಸ್ಥಾನದಲ್ಲಿದ್ದಾರೆ. ಹಳ್ಳಿಲಿ ಅವ್ರಿಗೆ ಆಗ್ತಾ ಇದ್ದಿದ್ದ ಅವಮಾನ ಎಲ್ಲ ನನ್ನ ಕೈ ತಡ್ಕೊಳಕ್ ಆಗಿಲ್ಲ. ಅದಕ್ಕೆ ಅಷ್ಟೆಲ್ಲ ಮಾತಾಡ್ದೆ. ಅದು ಬಿಟ್ಟು ನಾವಿಬ್ರು ಗಂಡ ಹೆಂಡತಿ ತರ ಇದ್ದಿದ್ದು, ಹಾಗೆಲ್ಲ ನಡ್ಕೊಂಡಿದ್ದು, ಮಾತಾಡಿದ್ದು ನಿಮ್ ತಾಯಿಗೋಸ್ಕರನೇ. ಅದ್ರಲ್ಲೂ ಹಳ್ಳಿಯವ್ರಿಗೆ ಯಾರಿಗೂ ನಮ್ ವಿಷಯ ಗೊತ್ತಾಗ್ಬಾರ್ದಲ್ವಾ? ಅದಕ್ಕೆ ಆ ತರ ನಾಟಕ ಮಾಡ. ಈಗ ನಿನಗ್ ಸಂತೋಷ ಆಗಿರ್ಬೇಕಲ್ವಾ? ಹೌದು, ತುಂಬಾನೇ ಸಂತೋಷ ಆಯ್ತು. ಆದ್ರೂ ನಿಮ್ ಕಮಲತ್ತೆ ತುಂಬಾನೇ ಚಾಲಾಕಿ. ಏನೇನೋ ಪ್ಲಾನ್ ಹಾಕೊಂಡಿದ್ರು. ನಮ್ ಸೀಕ್ರೆಟ್ ಎಲ್ಲ ಓಪನ್ ಮಾಡ್ತೀನಿ, ನಾವಿಬ್ರು ಗಂಡ ಹೆಂಡತಿ ತರ ಬದುಕ್ತಾ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ನೋಡು, ನಾನು ಓವರ್ ಆಗಿ ಆಕ್ಟ್ ಮಾಡ್ಬೇಕಾಗಿ. ಈಗ ಅವ್ರು ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರಾನೇ ಇದೀವಿ ಅಂತ ಅವರು ಅನ್ಕೊಂಡ್ರು. ಹಳ್ಳಿಗೆ ಬಂದಿದಂತೂ ಸಾರ್ಥಕ ಆಯ್ತು. ಹಳ್ಳಿಲಿ ನಡೆದಿದ್ದೆಲ್ಲ ತಲೆಗೇನು ಹಾಕೊಳ್ದೆ ಬೆಂಗಳೂರಲ್ಲಿ ಹೆಂಗಿರ್ಬೇಕೋ ಹಂಗಿದ್ಬಿಡೋಣ ಅಷ್ಟೇ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಷ್ಟೇ. ಋಣ ನಮ್ಮ ಮನೆ ಮೇಲಿದೆ. ಹಾಗಾಗಿ ನಿಮ್ಮ ಮನೆಯವ್ರು ಏನೇ ಮಾತಾಡಿದ್ರು ನಾನು ಸಹಿಸ್ಕೊಂಡೆ. ಅದೇ ಕಾರಣಕ್ಕೆ ನಿಮ್ ತಾಯಿ ಕೂಡ ಸಂತೋಷವಾಗಿರ್ಬೇಕು ಅಂತ ಆಸೆ ಪಟ್ಟೆ. ನಿಜವಾಗ್ಲೂ ಅವ್ರ ಸಂತೋಷ ನೋಡಿ ನನಗೂ ಸಂತೋಷ ಆಯ್ತು. ನೀನ್ ನಮಗ್ ಮಾಡಿರೋ ಉಪಕಾರಕ್ಕೆ ನಾನು ಇಷ್ಟು ಮಾಡ್ತಿದ್ದೆ ಹೇಗಿರುತ್ತೆ. ಈಗ ನೋಡು, ನೀನು ಹ್ಯಾಪಿ, ಅಮ್ಮನೂ ಹ್ಯಾಪಿ, ನಾನು ಹ್ಯಾಪಿ. ದಟ್ಸ್ ಆಲ್. ಮನೆ ಬಂದ್ಬಿಡ್ತಾ? ಗೊತ್ತೇ ಆಗ್ಲಿಲ್ಲ. ಇಳಿ ಕೆಳಗಡೆ. ಸಂತೋಷದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಟ್ರಾವೆಲ್ ಮಾಡೋದೇ ಗೊತ್ತಾಗಲ್ಲ.
ಸರಿ, ನಿನಗೆ ಕೆಳಗಡೆ ಹೇಳಿ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ನೀವ್ ಎಲ್ಲಿಗೆ ಹೊರಟ್ರಿ? ನಿಮ್ಮ ಮನೇಲೇನೋ ಸಮಸ್ಯೆ ಮುಗೀತು, ಇಲ್ಲಿ ಇನ್ನೊಂದು ಸಮಸ್ಯೆ ಬಂದಿದೆ. ನಾನೀಗ ಅನು ಮನೆಗೆ ಹೋಗಿ ಅದನ್ನ ಸಾಲ್ವ್ ಮಾಡಬೇಕು. ಆದ್ರೂ ಹಬ್ಬ ಬೇರೆ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಒಳಗಡೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅಲ್ಲ, ನಾನು ಒಬ್ಳೆ ಹೋದ್ರೆ ಏನು ಮಾತಾಡ್ತಾ ಇದೀಯ ನೀನು? ನಾವಿಬ್ರು ಗಂಡ ಹೆಂಡತಿ ಅಂತ ನಾಟಕ ಮಾಡಿದ್ದು ನಿಮ್ಮ ಹಳ್ಳಿಲಿ ಮಾತ್ರ. ಇಲ್ಲಿ ನಾನು ಬೇರೆ, ನೀನ್ ಬೇರೆ. ಹಳ್ಳಿಲಿ ನಡೆದಿದ್ದೆಲ್ಲ ನಿನ್ ತಲೆಯಿಂದ ಕಿತ್ತು ಬಿಸಾಕು. ನಾನಂತೂ ರಿಯಾಲಿಟಿಗೆ ಬಂದಾಯ್ತು. ನಾನು ಈ ಮನೆ ಮೊಮ್ಮಗ, ನೀನು. ಅರ್ಥ ಆಯ್ತು. ಇಷ್ಟು ದಿನ ನೀನೇನೇ ಮಾಡಿದ್ರು ನಾನೇನು ಕೇಳಲಿಲ್ಲ. ಆದರೆ ಈಗ ನೀನು ನನ್ನ ಮಗಳ ಬಗ್ಗೆ ನಡ್ಕೋತಾ ಇರೋದು ನನಗೆ ಸರಿ ಕಾಣ್ತಿಲ್ಲ ಮಾಧುರಿ. ನಮ್ಮ ಅನು ಮನಸ್ಸಿಗೆ ತುಂಬಾ ನೋವು ಮಾಡ್ತಿದೀಯಾ, ಅವಳಿಗೆ ಹಿಂಸೆ ಕೊಡ್ತಿದೀಯಾ. ಇಷ್ಟಕ್ಕೂ ಅವಳು ಮಾಡಿರೋ ತಪ್ಪಾದ್ರೂ ಏನು? ಶೌರ್ಯನ್ ಪ್ರೀತಿಸಿರೋದಾ ಅಥವಾ ಅದನ್ನ ಅಪ್ಪ ಅಮ್ಮನ ಮುಂದೆ ಹೇಳ್ಕೊಂಡಿರೋದಾ? ನೋಡು, ಶೌರ್ಯನ್ ಬಿಟ್ಟು ಬದುಕೋ ಶಕ್ತಿ ಅನುಗಿಲ್ಲ, ಅರ್ಥ ಮಾಡ್ಕೋ. ಶೌರ್ಯ ಅನುನ ದೂರ ಮಾಡೋ ಉದ್ದೇಶ ನನಗೂ ಇಲ್ಲ. ಮತ್ ಯಾಕೆ ಹೀಗೆ ನಡ್ಕೋತಾ ಇದೀಯಾ? ನಾನು ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇರೋದು. ಅನುಗೇನೋ ಶೌರ್ಯನ್ ಬಿಟ್ಟು ಬದುಕಕ್ಕಾಗಲ್ಲ, ಅದ್ ನನಗೆ ಗೊತ್ತು. ಆದ್ರೆ ಶೌರ್ಯನ್ಗೂ ಕೂಡ ಅನು ಬಿಟ್ಟು ಬದುಕಕ್ಕಾಗಲ್ಲ ಅಂತ ಅನ್ಸ್ಬೇಕಲ್ಲ, ಅದನ್ನ ನಾನು ಪರೀಕ್ಷೆ ಮಾಡ್ಬೇಕು. ಅಲ್ಲ, ಅವನನ್ನ ಪರೀಕ್ಷೆ ಮಾಡಬೇಕು ಅಂತ ನಮ್ಮ ಮಗಳಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ ಮಾಧುರಿ? ನಾನು ಯಾವ ಶಿಕ್ಷೆನೂ ಕೊಡ್ತಾ ಇಲ್ಲ ವಿಜಯ್. ಅವಳ ದಾರಿನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀನ್ ಏನು ಅಂತಾನೆ ನಂಗೆ ಅರ್ಥ ಆಗಲ್ಲ. ನಾನೇನು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ತುಂಬ ಜಾಣ್ಮೆ ಇರಬೇಕು.